ಸ್ಫೋಟಕವಾದಂತ ಮಾಹಿತಿ ಏನಾದ್ರೂ SIT ಅಧಿಕಾರಿಗಳಿಗೆ ಕೊಟ್ಬಿಟ್ನಾ? ಎಸ್, ಸ್ಪಾಟ್ ನಂಬರ್ 13 ಬಿಟ್ರು ರತ್ನಗಿರಿ ಬೆಟ್ಟಕ್ಕೆ ಬಂದಿದ್ಯಾಕೆ, ಹೋಗಿದ್ಯಾಕೆ? ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯಾ ಬುರುಡೆ ರಹಸ್ಯ? ರತ್ನಗಿರಿ ಬೆಟ್ಟದಲ್ಲಿ ಅಡಗಿದೆಯಾ ಬುರುಡೆ ರಹಸ್ಯ? ರತ್ನಗಿರಿ ಬೆಟ್ಟದಲ್ಲಿ ಸಿಗುತ್ತಾ ಅಸ್ಥಿ ಪಂಜರ? ಹಾಗಾದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅಸ್ಥಿ ಪಂಜರ ಇದೆಯಾ ಅಥವಾ ಇಲ್ವಾ? ದಿನೇ ದಿನೇ ಹೊಸ ಪಾಯಿಂಟ್ ಗಳನ್ನ ಹೇಳ್ತಾ ಇರುವಂತ ಅನಾಮಿಕ, ಹೊಸ ಪಾಯಿಂಟ್ಗಳ್ರಿ, ಒಂದಲ್ಲ ಎರಡಲ್ಲ, ಹೊಸ ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದಾನೆ ನೋಡಿ. ತೀವ್ರ ಅನುಮಾನಕ್ಕೆ ಕಾರಣವಾದಂತ ಅನಾಮಿಕನ ನಡೆ. ದಿನ ಬೆಳಗಾದ್ರೆ ಸಾಕು SIT ಅಧಿಕಾರಿಗಳ ಮುಂದೆ ಹೌದು ಹೊಸದೊಂದು ಪಾಯಿಂಟ್ ಇದೆ, ರತ್ನಗಿರಿಗೆ ಬನ್ನಿ, ರತ್ನಗಿರಿ ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಪಾಯಿಂಟ್ ಇದೆ, ಅಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವಂತ ರೀತಿಯಾದಂತ ಮಾತುಗಳು SIT ಅಧಿಕಾರಿಗಳ ಮುಂದೆ ಒಂದಿಷ್ಟು ಏನಾದ್ರೂ ಇಲ್ಲಿ ಇಡ್ತಾ ಇದ್ದಾನ ಅನಾಮಿಕ? ಹೌದು, ಯಾಕಂದ್ರೆ 13ನೇ ಸ್ಪಾಟ್ ಇನ್ನೂ ಕೂಡ ಆಗದೇ ಇಲ್ಲ. 13ನೇ ಸ್ಪಾಟ್ ಅಗಿಬೇಕಾಗಿತ್ತು, 3 ದಿನ ಡಿಲೇ ಆಗಿದೆ. ಸಂಪೂರ್ಣವಾಗಿ 3 ದಿನ, ಸತತ 3 ದಿನಗಳಿಂದ ನಿರಂತರವಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ 13ನೇ ಸ್ಪಾಟ್ ಬಗ್ಗೆ. 13ನೇ ಸ್ಪಾಟ್ ನಲ್ಲಿ ಎಷ್ಟು ಅಸ್ಥಿ ಪಂಜರ ಸಿಗಬಹುದು, ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ಸಿಗಬಹುದು, ಕಳೆಬರ ಸಿಗಬಹುದಾ, ಇಡೀ ಅಸ್ಥಿ ಪಂಜರ ಸಿಗಬಹುದಾ, ಬುರುಡೆ ಸಿಗಬಹುದಾ, ಯಾರ್ದು ಸಿಗಬಹುದು? ಮಹಿಳೆದು ಸಿಗಬಹುದಾ, ಪುರುಷನ್ ಸಿಗಬಹುದಾ, ಯುವಕನ್ ಸಿಗಬಹುದಾ, ಯುವತಿ ಸಿಗಬಹುದಾ, ಯಾರ್ದು ಸಿಗಬಹುದು? ಹಾಗಾದ್ರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಒಂದಿಷ್ಟು ನಡೆ ಏನಿದೆ. ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಾ ಇರುವಂಥದ್ದು, ರತ್ನಗಿರಿ ಬೆಟ್ಟಕ್ಕೆ ಹೋಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಮಗೆಲ್ರಿಗೂ ಕೂಡ ಒಂದಿಷ್ಟು ಕುತೂಹಲ ಇದೆ. ಹೌದ್ರಿ, ಇನ್ನೇನು ಕೇಸ್ ಸಿಕ್ಕೇ ಬಿಡ್ತು, ಸಂಪೂರ್ಣವಾಗಿ SIT ಅಧಿಕಾರಿಗಳು ಈ ಕೇಸ್ಗೆ ಇತ್ಯರ್ಥ ಹಾಡೇ ಬಿಟ್ರು. ಯಾಕೆ ಅಂತಂದ್ರೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದಾರೆ. ಸ್ಪಾಟ್ ನಂಬರ್ 13 ಬಿಟ್ರು, ಈಗ ರತ್ನಗಿರಿ ಬೆಟ್ಟಕ್ಕೆ ಬಂದ್ರಲ್ಲ, ಯಾಕೆ ಹೋದ್ರು, ಏನ್ ಕತೆ? ಅಲ್ಲಿ ಏನಾದ್ರೂ ಬಹುದೊಡ್ಡದಾಗಿ ಅನಾಮಿಕ ಹೇಳಿದ ರೀತಿಯಾಗಿ ಒಂದ್ ಕಡೆ ಕಳೆಬರ ಸಿಗಬಹುದಾ? ಹಾಗಾದ್ರೆ ತೀವ್ರ ಅನುಮಾನ ಕಾರಣ ಆಗ್ತಾ ಇದೆ ನೋಡಿ. ಈಗ ಅನಾಮಿಕ ಹೇಳೋ ರೀತಿಯಾಗಿ ಎಲ್ಲಾ ಕಡೆ ಅಗಿದು ಹೋಗ್ತಾ ಇದ್ದಾರೆ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಗೌಪ್ಯತೆ ಕಾಪಾಡಿಕೊಂಡ SIT ಯಾವುದೇ ಕಾರಣಕ್ಕೂ ಇಂಚಿಂಚು ಮಾಹಿತಿ ಕೂಡ ಹೊರಗೆ ಬಿಡದಂತೆ ಅಧಿಕಾರಿಗಳು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮಾಹಿತಿ ಸೋರಿಕೆಯಿಂದ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಇದೆ. ಎಸ್, ಏನಾದ್ರೂ ಇಲ್ಲಿ ಸಾಕ್ಷಿ ಸಿಕ್ಕಿದೆ ಅಂತಂದಾಗ, ಇಲ್ಲಿ ಏನಾದ್ರೂ ಸಿಕ್ಕಿದೆ ಅಂತಂದ್ರೆ ಸಾಕ್ಷಿ ನಾಶ ಆಗುವ ಎಲ್ಲಾ ಲಕ್ಷಣಗಳು ಇದೆ. ಇದೇ ಕಾರಣದಿಂದಾಗಿ SIT ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಕೂಡ ಹೊರಗೆ ಬಿಡ್ತಾ ಇಲ್ಲ. ಕಾರ್ಯಾಚರಣೆಯಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ತಾ ಇದ್ದಾರೆ SIT ಅಧಿಕಾರಿಗಳು. ಮಾಹಿತಿ ಸಿಕ್ಕರೂ SIT ಅಧಿಕಾರಿಗಳು ಒಂದಿಷ್ಟು ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಸೋರಿಕೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಏನಾದ್ರೂ ಮಾಹಿತಿ ಸೋರಿಕೆ ಆಗ್ಬಿಟ್ರೆ, ಇಲ್ಲಿ ಅಸ್ಥಿ ಪಂಜರ ಇದೆ ಅನ್ನೋದು ಒಂದಿಷ್ಟು ಕನ್ಫರ್ಮ್ ಆಗ್ಬಿಟ್ರೆ, ಬೇರೆಯವರು ಯಾರಾದ್ರೂ ಬಂದ್ಬಿಟ್ರಿ, ಅದನ್ನ ಮಾಡಿದವರಂತ ಗನಂದಾರಿ ಕೆಲಸ ಯಾರು ಮಾಡಿದಾರಲ್ಲ ಅವ್ರು ಬಂದ್ಬಿಟ್ಟು ಅಗೆದು ಒಂದಿಷ್ಟು ಅಸ್ಥಿ ಪಂಜರ ತಂದು ಹೋಗ್ಬಿಟ್ರೆ, ಸೊ ಆ ರೀತಿಯಾದಂತ ಅನುಮಾನ. ಸೊ ಹಾಗಾಗಿ ಸಾಕ್ಷಿಗಳು ನಾಶ ಆಗಬಹುದು. ಸೊ ಹಾಗಾಗಿ SIT ಅಧಿಕಾರಿಗಳು ಗಮನದಲ್ಲಿ ಇಟ್ಟುಕೊಂಡು ಬಹಳ ಸೂಕ್ಷ್ಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ಈ ಕಾರ್ಯಕ್ಕೆ ನಿಜಕ್ಕೂ ಕೂಡ ನಾವು ಶ್ಲಾಘನೀಯ ಅಂತಾನೆ ಹೇಳ್ಬೋದು, ನಿಜಕ್ಕೂ ಕೂಡ ಹೆಡ್ಸ್ ಅಪ್ ಅಂತ ಹೇಳಬೇಕು. ಯಾಕಂದ್ರೆ SIT ಅಧಿಕಾರಿಗಳ ಒಂದು ಕಾರ್ಯ ಐತೆಯಲ್ಲ, ನಿಜಕ್ಕೂ ಕೂಡ ಇವತ್ತು 11 ದಿನ ಆಯಿತು, ಬಿಟ್ಟು ಬಿಡದಂಗೆ ಅಲ್ಲಿ ಬಿಟ್ಟಿದ್ದಾರೆ. 65ರಿಂದ 75 ಅಧಿಕಾರಿಗಳಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಸೂಕ್ಷ್ಮತೆಯಿಂದಾಗಿ ಏನೇ ಸಿಕ್ಕರೂ ಕೂಡ, ಏನೇ ಪಡೆದರೂ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನ ಪಡಿಬೇಕಾದಂತ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತ ನಿಲುವುಗಳು, ಇಡಬೇಕಾದಂತ ಹೆಜ್ಜೆಗಳು ಸಾಕಷ್ಟು ಎಚ್ಚರಿಕೆಯಿಂದ ಇಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಾಹಿತಿ ಸೋರಿಕೆ ಆಗಬಾರ್ದು. ಸ್ವತಃ ಜಿ ಪರಮೇಶ್ವರ್ ಅವರೇ ಒಂದಿಷ್ಟು ಶಾಕ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಇನ್ನೂ ತನಿಖೆ ನಡೀತಾ ಇದೆ, ಬಹಳಷ್ಟು ತನಿಖೆ ನಡೀತಾ ಇದೆ. ತನಿಖೆ ಆದ ನಂತರ ಅದರ ಬಗ್ಗೆ ನಾವು ಮಾತಾಡೋಣ ಅನ್ನುವಂಥ ರೀತಿ. ಯಾಕೆ ಅಂತಂದ್ರೆ SIT ಅಧಿಕಾರಿಗಳು ಸ್ವತಃ ರಾಜ್ಯದ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರಿಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಸೊ ಆ ರೀತಿಯಾಗಿ ಗೌಪ್ಯತೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಕೇಸ್ ಹಳ್ಳ ಹಿಡಿಬಹುದ್ರಿ, ನಾಳೆ ದಿನ ಒಂದಿಷ್ಟು ಏನಾದ್ರೂ ಬದಲಾವಣೆ ಆಗಬಹುದು ಅನ್ನುವಂಥ ಕಾರಣದಿಂದಾಗಿ SIT ಅಧಿಕಾರಿಗಳ ಗಮನದಲ್ಲಿ ಇಟ್ಟುಕೊಂಡು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ.
ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ, ಕಳೆದ 11 ದಿನಗಳಿಂದ ನಿರಂತರವಾಗಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಮಿಕರಾಗಿರ್ಬೋದು, ಇಟಾಚಿ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿರುವಂಥ FSL ವರದಿ ಆಗಿರ್ಬೋದು, ಎಲ್ಲವೂ ಕೂಡ ಅಧಿಕಾರಿಗಳು ಕಳೆದ 11 ದಿನಗಳಿಂದ ನಿರಂತರವಾಗಿ ನೋಡಿ ದಿನೇ ದಿನೇ ಅನುಮಾನ ಮೂಡಿಸ್ತಾ ಇದೆ. ಸ್ಪಾಟ್ ನಂಬರ್ 13 ಬಿಟ್ಟು ಬೇರೆ ಕಡೆ ಶೋಧ ಮಾಡೋದಕ್ಕೆ ಅಧಿಕಾರಿಗಳು ಒಂದಿಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪಾಯಿಂಟ್ 13 ಕಾರ್ಯ ಯಾವಾಗ ಸ್ವಾಮಿ, ಯಾವಾಗ 13ನೇ ಸ್ಪಾಟ್ ಶೋಧಕ್ಕೆ ಏನ್ ಅಡೆತಡೆಗಳು ಬರ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? 10 ದಿನ ಕಳೆದರೂ ಕೂಡ 11ನೇ ಸ್ಪಾಟ್ ಅಂತ SIT ಅಧಿಕಾರಿಗಳು ಸುಳಿತಾ ಇಲ್ಲಲ್ಲ, ಆ ಕಡೆ ಹೆಜ್ಜೆನೂ ಇಡ್ತಾ ಇಲ್ಲ. 8 ಶವಗಳು ಇದ್ದಾವೆ ಅಂತ ಬಹಳ ನೇರವಾಗಿ ಒಂದಿಷ್ಟು ಅನಾಮಿಕ ಹೇಳಿದ ಅನ್ನುವಂಥ ಮಾತು ನೋಡಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 13ನೇ ಸ್ಪಾಟ್ ಬಗ್ಗೆ ನಾವು ನಿಜಕ್ಕೂ ಕೂಡ 13ನೇ ಸ್ಪಾಟ್ ಬಗ್ಗೆ ಎಲ್ಲರ ಫೋಕಸ್ ಇದೆ, ಎಲ್ಲರ ಕ್ಯಾಮ್ರಾ ಕಣ್ಣಿದೆ, ಇಡೀ ಗ್ರಾಮಸ್ಥರ ಕಣ್ಣು ಆ ಕಡೆ ಇದೆ, SIT ಅಧಿಕಾರಿಗಳ ಕಣ್ಣು ಇದೆ. ಎಲ್ಲಿ ಅಂತಂದ್ರೆ 13ನೇ ಸ್ಪಾಟ್ನತ್ತ. ಯಾಕೆ ದಿನೇ ದಿನೇ ಕುತೂಹಲ ಮೂಡಿಸ್ತಾ ಇದೆ? ಯಾಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ? ಹಾಗಾದ್ರೆ 13ನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ 8 ಶವ ಇದೆ ಅಂತ ದೂರುದಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. 13ನೇ ಸ್ಪಾಟ್ ಹತ್ರ ನಾವು ಒಂದಲ್ಲ ಎರಡಲ್ಲ 13 ಸ್ಪಾಟ್ನಲ್ಲಿ 8 ಶವಗಳಿದ್ದಾವೆ ಅಂತ ನೇರವಾಗಿ ದೂರುದಾರ SIT ಅಧಿಕಾರಿಗಳ ಮುಂದೆ ಹೇಳಿರ್ತಾನೆ ಅನ್ನುವಂಥ ಮಾತು. ಸೊ ಹಾಗಾಗಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. SITಗೆ ನುಂಗಲಾಗದ ತುತ್ತಾಯಿತು 13ನೇ ಪಾಯಿಂಟ್. ಬಹಳ ಕಠಿಣವಾಗಿದೆ ಪಾಯಿಂಟ್ 13ರ ಕಾರ್ಯಾಚರಣೆ. 13ರ ಶೋಧ ಕಾರ್ಯಕ್ಕೂ ಮುನ್ನವೇ SIT ಇಂದ ತೀವ್ರ ಪರಾಮರ್ಶೆ. 13ನೇ ಪಾಯಿಂಟ್ ನಲ್ಲಿ GPR ಬಳಕೆಗೆ ಒಂದಿಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ 1 ದಿನ 2 ದಿನ ನಡೀತಾ ಇಲ್ಲ. ಇದು ಕಳೆದ 11 ದಿನಗಳಿಂದ ನಿರಂತರವಾಗಿ SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಾಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ 11ನೇ ಪಾಯಿಂಟ್ ಹಿಡಿದು 13ನೇ ಪಾಯಿಂಟ್ವರೆಗೂ ಕೂಡ ಒಂದಿಷ್ಟು ಕುತೂಹಲ ಇತ್ತು. 9ನೇ ಪಾಯಿಂಟಲ್ಲೂ ಕೂಡ ಒಂದಿಷ್ಟು ಕುತೂಹಲ ಇತ್ತು. ಅದೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಹೌದ್ರಿ 13ನೇ ಪಾಯಿಂಟ್ನಲ್ಲಿ ಏನಾಗುತ್ತೆ, ಏನು ಕತೆ, GPR ತರ್ತಾರಂತೆ, ಅದರಿಂದ ಶೋಧ ಮಾಡ್ತಾರಂತೆ, 10ರಿಂದ 15 ಅಡಿವರೆಗೂ GPRನಲ್ಲಿ ಕೆಳಗಡೆ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ತಜ್ಞರು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಮಳೆ ಬಂದುಬಿಟ್ರೆ ಏನಾದರೂ ನೀರಿನ ತೇವಾಂಶ ಜಾಸ್ತಿ ಆಗಿಬಿಟ್ರೆ ಒಂದಿಷ್ಟು ಸಿಗ್ನಲ್ ಸಿಗೋದಿಲ್ಲ. ಅವಾಗ ಏನು ಮಾಡೋದು? ಮತ್ತೆ ಆ ಕಾರ್ಮಿಕರನ್ನು ಆಗಿಸ್ಬೇಕಾ? ಬೇರೆಲ್ಲೂ ಪಾಯಿಂಟ್ಗಿಂತ 13ನೇ ಅತ್ಯಂತ ಸವಾಲಿರುವಂಥ ಜಾಗ ಅದು. ಕಳೆದ 10 ವರ್ಷದಲ್ಲಿ ಈ ಜಾಗ ಸಂಪೂರ್ಣವಾಗಿ ನಾವು ನೋಡ್ತಾ ಹೋದಾಗ ಪಾಯಿಂಟ್ ನಂಬರ್ 13 ಏನಿದೆ ಅಭಿವೃದ್ಧಿ ಕುರಿತಾದಂಥ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಈ ರಸ್ತೆ ಅಭಿವೃದ್ಧಿ ಈ ವೇಳೆ ಜಾಗದಲ್ಲಿ ಸಾಕಷ್ಟು ನೋಡಿ ಉಳಿದೆಲ್ಲ ಪಾಯಿಂಟ್ಗಿಂತ ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗಲು ನಿರ್ಧಾರ. 13 ಪಾಯಿಂಟ್ ಏನಿದೆ, ಈ 13ನೇ ಪಾಯಿಂಟ್ ಏನಿದೆಯಲ್ಲ ಬಹಳಷ್ಟು ಸಾಕಷ್ಟು ಕುತೂಹಲದರ ಜೊತೆಗೆ ಇಲ್ಲಿ ರಸ್ತೆ ಬೇರೆಲ್ಲೂ ಪಾಯಿಂಟ್ಗಿಂತ 13 ಅತ್ಯಂತ ಸವಾಲಿನ ಮಾತು ಯಾಕಾಗಿದೆ ಅಂತಂದರೆ ಕಳೆದ 10 ವರ್ಷದಲ್ಲಿ ಈ ಜಾಗ ಸಂಪೂರ್ಣವಾಗಿ ಒಂದಿಷ್ಟು ಚಿತ್ರೀಕರಣ ಆಗಿತ್ತು, ಅಲ್ಲಿ ಅಭಿವೃದ್ಧಿ ಕೆಲಸ ಆಗಿತ್ತು. ಈ ಕುರಿತಂತ ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ಯಾಕಂದರೆ ರಸ್ತೆ ಅಭಿವೃದ್ಧಿ ವೇಳೆ ಈ ಜಾಗದಲ್ಲಿ ಸಾಕಷ್ಟು ಮಣ್ಣನ್ನು ಬಿದ್ದಿದೆ. ಯಾಕಂದರೆ 13ನೇ ಪಾಯಿಂಟ್ ಮೇಲೆ ಏನಾದರೂ ಜಾಸ್ತಿ ಮಣ್ಣು ಬಿದ್ದರೆ ಇನ್ನೂ ಕೆಳಗಡೆ ಅಗಿಬೇಕಾಗುತ್ತೆ, ಅವಾಗ ಕಾರ್ಮಿಕರು ಬೇಕಾಗುತ್ತೆ. ಯಾಕಂದರೆ ಈ GPR ಅನ್ನುವಂಥದ್ದೇನಿಲ್ಲ 10ರಿಂದ 15 ಅಡಿವರೆಗೂ ಒಂದಿಷ್ಟು ಹಿಡಿಯುತ್ತೆ, ಸಿಗ್ನಲ್ವರೆಗೂ ತಗೊಳ್ಳುತ್ತೆ. ಒಂದಿಷ್ಟು ಸಿಗ್ನಲ್ ಆದ ನಂತರ ಏನಾದರೂ ಸಿಕ್ಕರೂ ಕೂಡ ಯಾವೆಲ್ಲ ಕಾರ್ಯಾಚರಣೆ ಆಗಬಹುದು, ಮುಂದೆ FSL ತಂಡ ಯಾವ ರೀತಿಯಾದಂಥ ವರದಿ ಕೊಡಬಹುದು, SIT ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬಹುದು, ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇರುವಂಥದ್ದು. ನೋಡಿ ಬೇರೆಲ್ಲೂ ಕೂಡ ಪಾಯಿಂಟ್ಗಿಂತ 13ನೇ ಪಾಯಿಂಟ್ನತ್ತ ಎಲ್ಲರ ಗಮನ ಇರುವಂಥದ್ದು, SIT ಅಧಿಕಾರಿಗಳ ಗಮನಕ್ಕೂ ಕೂಡ ಅಲ್ಲೇ ಇರುವಂಥದ್ದು, ದೂರುದಾರನ ಗಮನವೂ ಕೂಡ ಅದೇ ಇರುವಂಥದ್ದು. ಈಗ 13ನೇ ಪಾಯಿಂಟ್ ಬಿಡ್ತಾ ಇದ್ದಾರೆ, ಬಾಹುಬಲಿ ಬೆಟ್ಟ, ರತ್ನಗಿರಿ. ಸೊ ಈ ಬೆಟ್ಟಗಳಲ್ಲಿ ಹೊಸ ಪಾಯಿಂಟ್ಗಳನ್ನು ಆ್ಯಡ್ ಆಗ್ತಾ ಇದೆ, ಹೊಸ ಪಾಯಿಂಟ್ಗಳಲ್ಲಿ ಒಂದಿಷ್ಟು ಶೋಧವನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಸೊ ಹಾಗಾಗಿ SIT ಅಧಿಕಾರಿಗಳಿಗೆ ಸಾಕಷ್ಟು ಸವಾಲಾಗ್ಬಿಟ್ಟಿದೆ. ಒಂದು ಕಡೆ ನುಂಗಲಾರದಂಥ ತುಪ್ಪ ಆಗಿಬಿಟ್ಟಿದೆ, ಬಿಸಿ ತುಪ್ಪ ಇದು. ನುಂಗೋದಾ ಬೇಡೋದಾ, ಏನು ಮಾಡೋದು, ಇದ್ರ ಬಗ್ಗೆ ಏನು ಕತೆ? ಯಾಕಂದರೆ ದೂರುದಾರ ಹೇಳ್ತಾ ಇದ್ದಾನೆ, ದೂರುದಾರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ದೂರುದಾರನ ಜೊತೆಗೂ ಕೂಡ ಈಗ ಗ್ರಾಮಸ್ಥರು ಒಂದಿಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ, ಸಾಕ್ಷಿದಾರರಾಗಿ ಬರ್ತಾ ಇದ್ದಾರೆ, ದೂರುದಾರರಾಗಿ ಬರ್ತಾ ಇದ್ದಾರೆ. ಹೌದು, ಏನು ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ, ನಿಷ್ಪಕ್ಷವಾದಂಥ ತನಿಖೆ ನಡೀತಾ ಇದೆ. ಗ್ರಾಮಸ್ಥರು ಕೂಡ ಒಂದಿಷ್ಟು ಮನವಿಯನ್ನು ಕೊಟ್ಟಿದ್ದಾರೆ SIT ಅಧಿಕಾರಿಗಳಿಗೆ, ದೂರುದಾರರು ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ.
ನೀವೇನು ತನಿಖೆ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಯಾಕೆಂದರೆ ದೂರುದಾರ ಎಲ್ಲೆಲ್ಲಿ ಶವ ಹೂತಿಟ್ಟಿದ್ದಾನೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅವನು ಯಾವಾಗ ಶವಗಳನ್ನು ಹೂತಿಡ್ತಿದ್ದ, ಏನು ಕತೆ ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ ಅನ್ನುವಂಥ ರೀತಿಯಾಗಿ SIT ಅಧಿಕಾರಿಗಳಿಗೆ ಮನವಿ ಪತ್ರದಲ್ಲಿ ಒಂದಿಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ, ಏನು ಕತೆ ಆಗಬಹುದು? ಹಾಗಾದರೆ ಬೇರೆ ಪಾಯಿಂಟ್ಗಳಿಗಿಂತ 13ನೇ ಪಾಯಿಂಟ್ ಭಾಳ ಅತ್ಯಂತ ಒಂದಿಷ್ಟು ಕಂಡೀಷನ್ ಹೆಂಗಿದೆ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಏನಾಗಬಹುದು ಇವತ್ತು? 13ನೇ ಪಾಯಿಂಟ್ ಇವತ್ತೇ ಆಗಿಬಹುದಾ? ಇವತ್ತಾಗ್ಯಾಕಾಗಲ್ಲ, ಯಾಕಂದರೆ ಇವತ್ತು ಶನಿವಾರ, ನಾಳೆ ಭಾನುವಾರ. ಯಾಕಂದರೆ ಹೋದ ಭಾನುವಾರವೂ ಕೂಡ ಒಂದಿಷ್ಟು ಕಾರ್ಮಿಕರು ಬರಲಿಲ್ಲ, SIT ಅಧಿಕಾರಿಗಳು ಕೂಡ ಬಂದಿರಲಿಲ್ಲ, ಯಾಕಂದರೆ ರಜೆ ಇರುವ ಕಾರಣದಿಂದಾಗಿ. ಸೊ ಏನೆಲ್ಲ ಬೆಳವಣಿಗೆ ಆಗಬಹುದು? ಬಾಹುಬಲಿ ಬೆಟ್ಟದ ಕೆಳಭಾಗದ ಗುಡ್ಡದಲ್ಲೂ ಕೂಡ ಒಂದಿಷ್ಟು ಶೋಧ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಾಹುಬಲಿ ಬೆಟ್ಟದ ರತ್ನಗಿರಿ ಏನ್ ಸ್ಪಾಟು ಕೂಡ ಒಂದಿಷ್ಟು ಆಯ್ಕೆ ಮಾಡಿದ್ದಾರೆ. ಅನಾಮಿಕ ದೂರುದಾರ ಎಂದು ಕೊಟ್ಟಿದ್ದಾನಲ್ಲ, ಸ್ವಚ್ಛತೆ ಕಾರ್ಯವೂ ಕೂಡ ನಡೀತಾ ಇದೆ. ಬಾಹುಬಲಿ ಬೆಟ್ಟದ ಕೆಳಭಾಗದ ಗುಡ್ಡದಲ್ಲಿ SIT ಅಧಿಕಾರಿಗಳು ಶೋಧ ಮಾಡೋದಕ್ಕೆ ಪಾಯಿಂಟ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಅನಾಮಿಕ ದೂರುದಾರ ಗುರುತಿಸಿದಂತಹ ಸ್ಥಳದಲ್ಲಿ ಸ್ವಚ್ಛತೆ ಕಾರ್ಯ ನಡೀತಾ ಇರುವಂತದ್ದು. ಸ್ವಚ್ಛಗೊಳಿಸಿದ ಬಳಿಕ ಮಣ್ಣು ಅಗೆಯುವಂತ ಕಾರ್ಯ ಆರಂಭ ಆಗುತ್ತೆ. ಅಲ್ಲಿ ಮಣ್ಣು ಅಗೆಯುವಂತ ಕಾರ್ಯ, ಯಾಕಂದ್ರೆ ಈಗ ಒಂದಿಷ್ಟು ಗಿಡ ಗಂಟಿಗಳು ಬೆಳೆದಿರುತ್ತೆ, ಹುಲ್ಲು ಬೆಳೆದಿರುತ್ತೆ. ಹಾಗಾಗಿ ಈಗ ಏನು ಸ್ಪಾಟ್ ಗುರುತಿಸಿದ್ದಾನಲ್ಲ ಬಾಹುಬಲಿ ಬೆಟ್ಟದ ರತ್ನಗಿರಿ ಭಾಗದಲ್ಲಿ, ಸೊ ಆ ಸ್ಪಾಟ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ SIT ಅಧಿಕಾರಿಗಳು ಏನು ಗಮನಕ್ಕೆ ಬಂದಿದೆ, ಏನು ಕೊಟ್ಟಿದಾರಲ್ಲ, ಸೊ ಅದನ್ನ ಸಂಪೂರ್ಣವಾಗಿ ಕಾರ್ಮಿಕರು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಬಾಹುಬಲಿ ಬೆಟ್ಟದ ರತ್ನಗಿರಿ ಭಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಿ ಹೊಸ ಜಾಗಗಳನ್ನು ಏನು ಗುರುತಿಸಿದಾರಲ್ಲ, ಆ ಜಾಗದಲ್ಲಿ ಒಂದಿಷ್ಟು ಮಣ್ಣು ಅಥವಾ ಗಿಡ ಗಂಟಿಗಳು ಬೇರೆ ಬೇರೆ ಎಲ್ಲ ಒಂದಿಷ್ಟು ಕಾಡು ಅಂತಂದಮೇಲೆ ಸಹಜವಾಗಿ ಮಳೆ ಆರಂಭ ಆದಾಗ ಒಂದಿಷ್ಟು ಗಿಡಗಳಾಗಿರ್ಬೋದು ಎಲ್ಲವೂ ಕೂಡ ಬೆಳೆದಿರುತ್ತೆ. ಅದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಪಾಯಿಂಟ್ಗಳನ್ನು ಗುರುತಿಸೋದ್ರಿಂದಾಗಿ ಒಂದಿಷ್ಟು ಪಾಯಿಂಟ್ಗಳು ಆ್ಯಡ್ ಆಗಬಹುದು, ಇಲ್ಲೇ ಪಾಯಿಂಟ್ಗಳನ್ನು ಹಾಕುವಂಥ ಕೆಲಸ ಆಗ್ಬೋದು ಇವತ್ತು. ಯಾಕಂದರೆ ಇವತ್ತು ಅಗಿಯುವಂಥ ಕೆಲಸ ಏನು ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಇವತ್ತು ಬರೀ ಪಾಯಿಂಟ್ಗಳನ್ನು ಹಾಕಬಹುದು. ಬಾಹುಬಲಿ ಬೆಟ್ಟದ ರತ್ನಗಿರಿ ಬೆಟ್ಟ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಬರೀ ಇವತ್ತು ಪಾಯಿಂಟ್ಗಳನ್ನು ಹಾಕುವ ಮೂಲಕ ಒಂದಿಷ್ಟು ಸೋಮವಾರದಿಂದ ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ಹಾಕಿದಾರಲ್ಲ ಅಲ್ಲಿ ಅಗಿಯುವಂಥ ಕೆಲಸವೂ ಕೂಡ ಆಗಬಹುದು. ಯಾಕಂದರೆ ಈಗ ಹಿಟಾಚೆ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಅದರಿಂದವೂ ಕೂಡ ಒಂದಿಷ್ಟು ಅಗಿಯುವಂಥ ಕೆಲಸ ಆಗುತ್ತೆ. ಕೇವಲ ಇದು ಕಾರ್ಮಿಕರಿಂದ ಆಗುವಂಥ ಕೆಲಸವಾಗಿತ್ತು. ಸೊ ಹಾಗಾಗಿ ನೋಡಿ, ಅನಾಮಿಕ ದೂರುದಾರ ಗುರುತಿಸುವಂಥ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಸೊ ಎಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಯಾವ ರೀತಿಯಾದಂಥ ಕಾರ್ಯ ನಡೀತಾ ಇದೆ, ಏನು ಕತೆ? ಯಾಕಂದರೆ 13ನೇ ಪಾಯಿಂಟ್ ಅಂತ ಎಲ್ಲರ ಚಿತ್ತ ಇರೋದರಿಂದಾಗಿ SIT ಅಧಿಕಾರಿಗಳು ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಆಗಿರ್ಬೋದು. ಯಾಕಂದರೆ ಈಗ ಬಾಹುಬಲಿ ಬೆಟ್ಟ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಾಹುಬಲಿ ಬೆಟ್ಟದ ರತ್ನಗಿರಿಯಲ್ಲಿ ಒಂದು ಕಡೆ ಸ್ಪಾಟನ್ನು ಗುರುತಿಸಿದ್ದಾರೆ. SIT ಅಧಿಕಾರಿಗಳು ಇವತ್ತು ಮಾರ್ಕಿಂಗ್ ಮಾಡುವ ಮೂಲಕ ಸೋಮವಾರದಿಂದ ಒಂದಿಷ್ಟು ಸಂಪೂರ್ಣವಾಗಿ ಅಗಿಯುವಂಥ ಕೆಲಸ ಕೂಡ ಮಾಡಬಹುದು ಅನ್ನುವಂಥ ಎಲ್ಲ ಮಾಹಿತಿ ಒಂದಿಷ್ಟು ಲಭ್ಯವಾಗ್ತಾ ಇದೆ ಅಂತಲೇ ಹೇಳ್ಬೋದು.